ಎಲ್ಲ ಸದಸ್ಯರು ಹೇಳಿಷ್ಟೇ ಪ್ರತಿಭಟನೆ ಸಂವಿಧಾನ ಸೌಂದರ್ಯ ಗೌರವಪೂರ್ವಕವಾಗಿ ಈ ಬಾವಿಯಲ್ಲಿದ್ದುಕೊಂಡು ಮಾತಾಡುವಂತ ನಿಯಮ ಇಲ್ಲ. ಆದರೆ ಒಂದು ಮುಖ್ಯಮಂತ್ರಿಗಳು ಮತ್ತು ಪ್ರತಿಭಾ ನಾಯಕರು ಮಾತಾಡುವಾಗ ಅದಕ್ಕೆ ಗೌರವ ಕೊಡದ ಕೆಲಸ ಇವತ್ತು ಆಗ್ಬೇಕಾಗ್ತದೆ. ಮಾನ್ಯ ಮುಖ್ಯ ಉತ್ತರಿಸಿ. ಮಾನ್ಯ ಅಧ್ಯಕ್ಷರೇ, ನಾನು 24/2024-25ಕ್ಕೆ ಸನ್ಮಾನ್ಯ ಅಧ್ಯಕ್ಷರೇ, ಸದನದ ಮೊದಲ ದಿನನೇ ನಾನು ಹೇಳಿದೆ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಇಲ್ಲ ಅಂತ ಹೇಳಿದೆ. ನಾನು ಸರ್ಕಾರ ಅವತ್ತೇ ಸೀರಿಯಸ್ ಆಗಿ ಕಾಣಿದ್ರೆ ಈ ಘಟನೆನೇ ನಡೀತಾ ಇರಲಿಲ್ಲ. ಎಚ್ಚರಿಕೆ ನಾವು ಗಂಟೆ ಆದ್ಮೇಲೆ ರಕ್ಷಣೆ ಮಾಡಕ್ಕೆ ಸರ್ಕಾರ ಹೊರಟಿದೆ. ಈ ಸರ್ಕಾರದಲ್ಲಿ ನಂಬಿಕೆ ಇಲ್ಲ. ಈ ಸರ್ಕಾರದ ಮೇಲೆ ನಂಬಿಕೆ ಇಲ್ಲ. ರಾಜ್ಯದ ಜನತರ ನಂಬಿಕೆಯನ್ನು ಕಳ್ಕೊಂಡಿದ್ದಾರೆ. FSL ರಿಪೋರ್ಟ್ ಎಲ್ಲದಕ್ಕೂ ಕೇಳ್ತಾರೆ ಇವರು. 2024-25 ವರ್ಷಕ್ಕೆ ಯಾವ್ದು ಕೇಳ್ತಾರೆ? ಆಯವ್ಯಯಗಳ ಅಂದಾಜನ್ನು ರಿಪೋರ್ಟ್ ಹಿಂಗೆ ಬರ್ತೈತೆ ಅಂತ ಹೇಳತ್ತೆ. ಅದರಲ್ಲಿ ಮಾನ್ಯ ವಿರೋಧ ಪಕ್ಷದವರು ಬಾಯ್ಕಾಟ್ ಮಾಡಿದ್ರು. ನ್ಯಾಯ ಬೇಕು, ಕೇಳಲೂ ಇಲ್ಲ. ನ್ಯಾಯ ಬೇಕು. ನಾನು ಬಜೆಟ್ ನಲ್ಲಿ ಓದೋದ್ರಿಂದ ಕೇಳ್ತಕ್ಕಂತ ವ್ಯಯದಾನೂ ಕೂಡ ಇರಲಿಲ್ಲ. ಅಂದ್ರೆ ಕರ್ನಾಟಕದ ರಾಜ್ಯದ ಹಿತದ ಬಗ್ಗೆ ಇವ್ರಿಗೆ ಮೂರ್ಖಾಸ ಕಾಳಜಿ ಇಲ್ಲ. ಇವರಿಗೆ ಅದಕ್ಕೋಸ್ಕರ ಬೈಕಾಟ್ ಮಾಡಿ ಹೊರಗಡೆ ಹೋದ್ರು. ಕರ್ನಾಟಕದ ಇತಿಹಾಸದಲ್ಲಿ ಬಜೆಟ್ ಅನ್ನ ಓದುವಾಗ ಇದೇ ಮೊದಲನೇ ಬಾರಿ ವಿರೋಧ ಪಕ್ಷದವರು ಗೈರು ಹಾಜರಾದದ್ದು. ಇವರು ಬೇಜವಾಬ್ದಾರಿಗಳು. ಇವ್ರಿಗೆ ಜವಾಬ್ದಾರಿ ಇಲ್ಲ. ರಾಜ್ಯದ ಹಿತದ ಬಗ್ಗೆ ಜವಾಬ್ದಾರಿ ಇಲ್ಲ. ರಾಜ್ಯದಲ್ಲಿ ಏನೇನು ನಡೀತಾ ಇದೆ ಅನ್ನೋದ್ರ ಬಗ್ಗೆ ಇಲ್ಲ. ರಾಜ್ಯದ ಹಣಕಾಸಿನ ಪರಿಸ್ಥಿತಿ ಬಗ್ಗೆ ಇಲ್ಲ. ರಾಜ್ಯದ ಆರ್ಥಿಕತೆ ಬಗ್ಗೆ ಇವರಿಗೆ ಕಾಳಜಿ ಇಲ್ಲ. ಆದ್ರೂ ಕೂಡ ಭಾಗವಹಿಸಿದ್ದಾರೆ. ದೇಶದ್ರೋಹಿಗಳನ್ನ ರಕ್ಷಣೆ ಮಾಡ್ತಾರೆ. ಚರ್ಚೆಯಲ್ಲಿ ಭಾಗವಹಿಸಿದ್ದಾರೆ. ಕಾಂಗ್ರೆಸ್ನವರು 9 ಜನ ಭಾಗವಹಿಸಿದ್ದಾರೆ. ಕಾಂಗ್ರೆಸ್ನವರು 9 ಜನ ಮಾನ್ಯ ಸದಸ್ಯರು ಭಾಗವಹಿಸಿದ್ದಾರೆ. ಬಿಜೆಪಿಯವರು ಸುಮಾರು 13 ಜನ ಭಾಗವಹಿಸಿದ್ದಾರೆ. 13 ಜನ ಮಾನ್ಯ ಸದಸ್ಯರು ಬಿಜೆಪಿಯವರು. ಬಸವರಾಜ ಬೊಮ್ಮಾಯಿ, ಆರ್ ಅಶೋಕ ಅವರ ಆದಿಯಾಗಿ 13 ಜನ ಮಾನ್ಯ ಸದಸ್ಯರು ಭಾಗಿಯಾಗಿದ್ದಾರೆ. ಆಮೇಲೆ JDS-ನವರು 3 ಜನರು ಭಾಗವಹಿಸಿದ್ದಾರೆ. ಒಟ್ಟು ಭಾಗವಹಿಸಿದಂತವರು 25 ಜನ ಮಾನ್ಯ ಸದಸ್ಯರುಗಳು ಭಾಗವಹಿಸಿದ್ದಾರೆ. 25 ಜನ, 13 ಜನ ಬಿಜೆಪಿಯವರು, 9 ಜನ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.